ಮಧುರ ಅವ್ರೆ, ನೀವು ಮಾಡಿರೋ ಅಡ್ಗೆ ಬೋ ರೋಸ್ಟ್ ಆಗಿತ್ತು ಅನ್ನಿ. ಪುಟ್ಮಲ್ಲಿಯವರದು ರೋಸ್ಟ್ ಅಲ್ಲ, ಟೇಸ್ಟ್. ಹಿಡಿದ್ರಿ ಚಾಡ. ಆ ರುಚಿಯಾದ ಅಡುಗೆನ ಮಾಡಿದ್ದು ನಾನೇ. ಈಗ ಅದೆಲ್ಲ ಬೇಕಾ? ನಮ್ಮ ಜೊತೆ ಹಿರಿಕರಿದ್ದಾರೆ, ಅವ್ರ ಬಗ್ಗೆ ಮಾತಾಡೋಣ, ಕವಿತೆಗಳ ಬಗ್ಗೆ ಮಾತಾಡೋಣ. ನಾನು ರೆಡಿ ಇದ್ದೀನಿ. ಸುಮಾರು ಕವಿತೆಗಳನ್ನ ಬರೆದಿದ್ದೀನಿ, ಒಂದೊಂದಾಗಿ ಹೇಳ್ಬಿಡ್ತೀನಿ. ನಿಮ್ಮ ಕವಿತೆ ನಂಗೆ ಬೇಕಾಗಿಲ್ಲ. ಕವಿತೆಗಳೆಲ್ಲ ಕಳೆದೋಗಿರೋ ಗೌಡ್ರು ಕವಿತೆ ಹೇಳ್ತಾರೆ. ಗೌಡ್ರೆ ಹೇಳ್ತಿರಲ್ಲ? ಹ್ಞೂ ಕಣ್ಣಿ, ನೀವು ಕೇಳಿದ ಮೇಲೆ ಹೇಳ್ದೆ ಇದ್ದಾನ. ಅವತ್ತು ನಿಮ್ಗೆ ನಾನು ಬೆಕ್ಕ ಗಂಟ ಕಟ್ಟ ಕವಿತೆನೇ ಹೇಳಿರ್ನಿಲ್ಲ. ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕೆ ಗಂಟೆ ಕಟ್ಟಕ್ಕೆ ಬೇರೆ ಯಾವ ಪ್ರಾಣಿನೂ ಸಿಗ್ಲಿಲ್ವಾ? ಮಧುರ ಅವರೇ, ಈ ಮಗುಗೆ ಹೊಸಿ ಸುಮ್ಮನಿರ ಕೇಳಿ. ರೀ ಗೌಡ್ರೆ, ಅವಳನ್ನ ಯಾಕ್ರಿ ಮಧುರ ಅಂತ ಕರಿತೀರಾ? ಅವಳು ನನ್ಕಿಂತ ಚಿಕ್ಕೋಳು, ಅವಳು ಮಗಳೇ ಅನ್ನಿ. ಜಾನಿ, ನಿಮ್ಮ ಮಾತು ಸಾಕು. ಇವ್ರ ಕವಿತೆ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ನೀವು ಹೋಗಿ ಮಲಗ್ಬೋದು. ಪರವಾಗಿಲ್ಲ, ಪುಟ್ಟಮಲ್ಲಿಯವರೇ ಸಹಿಸ್ಕೊಂಡು ಕೂತಿದ್ದಾರೆ ಅಂದಮೇಲೆ ನಾನು ಕೊಡ್ತೀನಿ. ಬೆಕ್ಕಿಗೆ ಇರುವುದು 4 ಕಾಲು. ನಾವು 8 ಕಾಲು ಅನ್ಕೊಂಡ್ಬಿಟ್ಟಿದ್ವಿ. ಮುಂದೆ ಕೇಳಿ. ಬೆಕ್ಕಿಗೆ ಇರುವುದು 4 ಕಾಲು, ಒಂದೇ ಬಾಲ. ಅದು ಕುಡಿಯುವುದು ಬೇರೆಯವ್ರ ಮನೆ ಹಾಲ. ಕುಡಿಯುವಾಗಲೆಲ್ಲ ಕಣ್ಣು ಮುಚ್ಚುವುದು, ಕುಡಿದ ಮೇಲೆ ಕಣ್ಣು ಬಿಡುವುದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ವಿಷಯ ಗೊತ್ತೇ ಇರಲಿಲ್ಲ. ನೀವು ಮುಂದುವರಿಸಿ. ಅವನೇನು ಮುಂದುವರ್ಸೋದು? ನಾನು ಮುಂದುವರಿಸ್ತೀನಿ. ಅಂಕಲ್, ಸರಿಯಾದ ಟೈಮಿಗೆ ಬಂದ್ರಿ. ನೀವು ಬರಲಿಲ್ಲ ಅಂದಿದ್ರೆ ಕವಿತೆ ಹೇಳಿ ನಮ್ಮನ್ನು ಸಾಯಿಸ್ಬಿಟ್ಟಿರೋರು. ಮಾತಾಡ್ಬೇಡ ನೀನು. ಚಡಿಬ ನೀನು, ನನಗಿಂತ 2 ವರ್ಷ ದೊಡ್ಡವ್ ನೀನು. ನನ್ನ ಮಗಳಿಗೆ ಮೋಸ ಮಾಡ್ತೀಯಾ? ನೀವೇನ್ ಬೀಗ್ರೆ ಇವನ್ ಮಾತು ನಂಬ್ತೀರಾ? ನನಗೆ ಇನ್ನು 60 ಆಗಿಲ್ಲ ಅಂದ್ಮೇಕೆ ಇವನ್ಗೆ ಹೆಂಗಾಯ್ತದೆ? ನಾಟಕ ಆಡ್ತಾವ್ನೆ. ಇವತ್ತು ಇವ್ನ ನಾಟಕನ ಬಯಲಿಗೆ ಎಳಿತೀನಿ. ಆಂಟಿ, ಅವ್ರಿಗೆ ಹೊಡಿಬೇಡಿ, ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀನ್ ಸುಮ್ಕಿರಮ್ಮಿ. ಹೇಳುಡ, ಯಾಕೆ ಈ ರೀತಿ ಮಾಡ್ತಿದಿ? ಶಂಕರೇಶ್ವರ, ಎಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಪ್ಪ. ನಿಜ ಹೇಳಿದ್ರೆ ಮಧುರ ಅವ್ರ ಮುಂದೆ ಅವಮಾನ ಆಯ್ತದೆ, ಸುಳ್ಳು ಹೇಳಿದ್ರೆ ನಮ್ಮವ್ವ ಬೆಂಡೆತ್ತು ಬಿಡ್ತಾಳೆ. ಯಾನ್ ಮಾಡೋದು ಈಗ? ಬಾಯ್ ಬಿಡು. ನೀನು ನನಗಿಂತ ದೊಡ್ಡವನಾ? ನನಗೆ ಇನ್ನು 60 ಆಗಿಲ್ಲ, ನಿನ್ಗಾಗಿದ? ಸುಮ್ಮನಿರವ, ನಿನ್ಗೆ 60 ಅಲ್ಲ 90 ಆಗದೆ. ಬೀಗ್ರೆ ನೀವೇ ಹೇಳಿ, ನನ್ಗೆ ಅಷ್ಟೊಂದು ವಯಸ್ಸಾಗಿದ್ದ? ಎಲ್ಲಾದ್ರೂ ಉಂಟಾ? 30 ದಾಟಿ 40ಕ್ಕೆ ಸ್ಟೆಪ್ಪಿಂಗ್. ಇಲ್ಲ, 40 ದಾಟಿ 50ಕ್ಕೆ ಎಂಟ್ರಿ. ಅಯ್ಯೋ, ನಿಮ್ಮ ನೋಡಿದ್ರೆ ಅಷ್ಟು ವಯಸ್ಸಾಗಿರೋ ಥರ ಕಾಣಿಸೋದೇ ಇಲ್ಲ. ನಾಳೆ ಏನು ಮಾಡ್ತಿದ್ದೀರಾ? ಅಂಕಲ್, ಈ ವಿಷಯ ಬಿಡಿ, ಮೊದಲು ನಿಮ್ಮ ಮಗಳ ಜೀವನ ಸರಿ ಮಾಡಿ. ಹೌದಲ್ಲ? ಚಡ್ಡಿ ನೀನು ಮೊದಲೇ ನಮ್ಗೆ ಇಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ರೆ ಮದುವೆ ಆಗಿರೋ ನಮ್ಮ ಚಿಕ್ಕವ್ವ ಮನೇಲಿದ್ದಲ್ಲ, ಅವಳನ್ನೇ ಕರ್ಕೊಂಡ್ಬಂದು ಮದುವೆ ಮಾಡಿಸ್ತಿದ್ದೆ. ನಾನು ಮಗಳಿಗೆ ಮೋಸ ಮಾಡಿದ್ದೇನೋ? ಪೊಲೀಸ್ ಸ್ಟೇಷನ್ ನಿಂತ್ಕೊಳ್ಳೋಕೆ ಕೊಡ್ತೀನಿ. ಬ್ಯಾಡನಾಡು, ಹಂಗೆಲ್ಲ ಮಾಡಬೇಡಿ. ಇವ್ರಿಗೆ ಎಷ್ಟೇ ವಯಸ್ಸಾದ್ರು ಇವ್ರು ನನ್ನ ಗಂಡ. ನನ್ನ ಕೊನೆ ಉಸಿರಿರೋವರೆಗೂ ಇವ್ರ ಜೊತೆನೆ ಬಾಳ್ತೀನಿ. ಸರಿ ಮಗಳೇ, ನಿನಗೆ ಈ ಮುದುಕನ ಜೊತೆಲೆ ಬದುಕಬೇಕು ಅಂತ ಆಸೆ ಇದ್ರೆ ನಾನೇನು ಮಾಡೋಕ್ಕಾಗತ್ತೆ? ಅಂಕಲ್, ಪುಟ್ಮಲ್ಲಿ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಒಳ್ಳೆ ಸಂಬಂಧಕ್ಕೆ ವಯಸ್ಸು ಅಡ್ಡಿ ಬರಲ್ಲ. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಅಂಕಲ್, ಗೌಡ್ರಿಗೆ ವಯಸ್ಸಾದ್ರೇನಂತೆ, ನನ್ಗಿನ್ನೂ ವಯಸ್ಸಿದೆಯಲ್ಲ. ಅಂದ್ರೆ ನಾನು ಮಧು ಪುಟ್ಟಮಲ್ಲಿಯವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಎಂದೆ. ನೀವು ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ? ಬನ್ನಿ, ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ,
ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?